ಲಕ್ಕಿ ವೆರಿ ಲಕ್ಕಿ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಲವಾರು ವಿಚಾರಗಳನ್ನು ನಾವು ಈ ಚಾನಲ್ ಮೂಲಕ ನಿಮಗೆ ತಿಳಿಸುತ್ತಾ ಬಂದಿದ್ದೇವೆ. ಅಂದರೆ BM ಪಿಕ್ಚರಾಲಜಿ ರಿಸರ್ಚ್ ಸೆಂಟರ್ನವರ ಇಂತಹ ಹಲವಾರು ವಿಚಾರಗಳು ಈಗಾಗಲೇ ನೀವು ಕೇಳಿರಬಹುದು, ನೋಡಿರಬಹುದು. ಅಂದರೆ ಹೆಚ್ಚಿನ ಜನಗಳಿಗೆ ಇಂತಹ ವಿಷಯಗಳು ಹೆಚ್ಚು ಇಷ್ಟವಾದಂಥ ರೀತಿಯಲ್ಲಿ ಜನರು ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದ. ಈಗ ಇಂದು ನಾನು ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ಕಂಡುಬರುವಂತಹ ಹಲವಾರು ವಿಚಾರಗಳನ್ನು ಹೇಳಬೇಕಂತಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ತುಂಬ ಇಂಪಾರ್ಟೆಂಟಾಗಿ ವೆರಿ ಲಕ್ಕಿ ಹ್ಯಾಂಡ್ ಹೆಂಗಿರುತ್ತದೆ, ವೆರಿ ಲಕ್ಕಿ ಹ್ಯಾಂಡ್ ಹೆಂಗಿರುತ್ತದೆ, ಅದೃಷ್ಟದ ಹಲವು ಚಿಹ್ನೆಗಳು, ಆ ವಿಷಯದ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತಿದ್ದೇನೆ. ಅಂದರೆ ಇದಕ್ಕಿಂತ ಮೊದಲು ನಾವು ಇಂಥ ವಿಚಾರಗಳನ್ನು ಹೇಳಿದ್ದೇವೆ, ಆದರೆ ಅದಕ್ಕಿಂತಲೂ ಸ್ವಲ್ಪ ವಿಸ್ತಾರವಾಗಿ ಇವತ್ತು ನಾನು ಈ ಚಿಹ್ನೆಗಳ ಬಗ್ಗೆ ನಿಮಗೆ ಹೇಳಬೇಕೆಂದಿದ್ದೇನೆ. ಅದಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನಿಮಗೆ ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮಗೆ ಯಾರಿಗಾದರೂ ವಾಟ್ಸಪ್ ಮೂಲಕ ಈ ಹಸ್ತರೇಖಾ ಸಾಮುದ್ರಿಕೆಯ ಪದ್ಧತಿಯಂತೆ ಭವಿಷ್ಯ ತಿಳಿಯಲು ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತೇವೆ. ನೀವು ವಾಟ್ಸಪ್ ಮೆಸೇಜ್ ಆದರೂ ಮಾಡಿ, ವಾಟ್ಸಪ್ ವಾಯ್ಸ್ ಮೆಸೇಜ್ ಆದರೂ ಮಾಡಿ, ನಿಮಗೆ ಕೂಡಲೇ ಉತ್ತರ ಸಿಗುತ್ತದೆ. ಈಗ ನಾನು ವಿಷಯಕ್ಕೆ ಬರುತ್ತಿದ್ದೇನೆ. ಈಗ ನಾವು ಹಸ್ತದ ಇದನ್ನು ನೋಡಬೇಕು. ಹಸ್ತ ಹೇಗಿದೆ, ಈ ಹಸ್ತ ಯಾವ ಆಕೃತಿಯಲ್ಲಿದೆ ಎಂಬುದನ್ನು ನಾವು ನೋಡಬೇಕು. ಅಂದರೆ ಹಸ್ತದ ರೂಪ ಹೇಗಿದೆ ಅನ್ನೋದು ನೋಡಿ. ಈಗ ಈ ಹಸ್ತವನ್ನು ನಾವು ಇಲ್ಲಿಂದ ಹೀಗೆ ನೋಡ್ತೇವೆ. ಆವಾಗ ಇಲ್ಲಿಂದ ಇಲ್ಲಿಗೂ ಉದ್ದ ಜಾಸ್ತಿ ಇದ್ದರೆ ಅದು ಹೆಚ್ಚು ಚದುರ, ದೀರ್ಘ ಚದುರ ಆಗಂತ. ದೀರ್ಘ ಚದುರ ಆದರೆ ಇಲ್ಲಿಂದ ಇಲ್ಲಿಗೆ ಉದ್ದ ಜಾಸ್ತಿ ಇದ್ದರೆ, ಹೀಗಿಕ್ಕಿಂತ ಹಿಂಗೆ ಉದ್ದ ಜಾಸ್ತಿ ಇದ್ದರೆ ಅದು ದೀರ್ಘ ಚದುರ ಅಂತ ಆಗ್ತವೆ. ಆ ದೀರ್ಘ ಚದುರದ್ದು ಹಾಗೆ ಬಂದರೆ ಅವರು ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವನ್ನು ಗಳಿಸುವಂಥ ವ್ಯಕ್ತಿ. ಅಂದರೆ ಅವರು ಶ್ರಮ ಪಡುವುದಕ್ಕಿಂತಲೂ ಹೆಚ್ಚಿನ ಧನಲಾಭವನ್ನು ಅವರು ಪಡೆಯುತ್ತಾರೆ. ಅವರ ಧನಾಭಿವೃದ್ಧಿ ಆಗುತ್ತದೆ. ಅಂದರೆ ಹಸ್ತದ ರೂಪವನ್ನು ನೋಡಿ ನಾವು ಅದನ್ನು ತಿಳ್ಕೊಬೋದು. ಹಾಗೆ ಅದು ಒಂದು ವೇಳೆ ಇದು ಹೀಗೆ ಉದ್ದ, ಈ ರೀತಿಯ ಉದ್ದ ಮತ್ತು ಈ ರೀತಿಯ ಉದ್ದ ಸಮವಾಗಿದ್ದರೆ ಆಗ ಸಮಚದುರಾಕೃತಿಯ ಹಸ್ತ ಅಂತ ಹೇಳ್ತೀವಿ. ಸಮಚದುರಾಕೃತಿಯ ಹೆಚ್ಚಿಗೆ ಶ್ರಮ ಪಡುತ್ತಾರೆ, ಆಮೇಲೆ ಅವರಿಗೆ ಲಾಭ ಬರುತ್ತೆ. ಶ್ರಮ ಹೆಚ್ಚಾಗಿ ಮಾಡಿದ ಮೇಲೆ ಅವರಿಗೆ ಹೆಚ್ಚಿನ ಫಲವಾಗಿ ಅವರು ಧನಾಭಿವೃದ್ಧಿಯನ್ನು ಮಾಡಿ ಅವರು ಹೆಚ್ಚಿನ ಆದಾಯವನ್ನು ಗಳಿಸುತ್ತಾರೆ. ಅದರಿಂದ ಅವರು ಹೆಚ್ಚಿನ ಧನಾಭಿವೃದ್ಧಿಯನ್ನು ಮಾಡುತ್ತಾರೆ. ಈಗ ನೋಡಿ, ಬೆರಳುಗಳನ್ನು ನಾವು ನೋಡೋಣ. ಈ ಬೆರಳುಗಳನ್ನು ನೋಡುವುದಂದರೆ ಹೇಗೆ? ಸೂರ್ಯ ಬೆರಳು, ಇದು ಸೂರ್ಯ ಬೆರಳು ಉದ್ದವಾಗಿ, ನೀಳವಾಗಿ, ಹೆಚ್ಚು ತೆಳ್ಳಗಲ್ಲದೆ ಹೆಚ್ಚು ದಪ್ಪವಿಲ್ಲದೆ ಕಾಣುವಂತಹ, ಚೆನ್ನಾಗಿರುವಂಥ, ಯಾವುದೇ ಡೊಂಕುಗಳು ಇಲ್ಲದೆ ಸರಿಯಾಗಿರುವಂತಹ, ಅದರಲ್ಲಿ ಯಾವುದೇ ದೋಷಫಲಗಳು ಇಲ್ಲದೇ ಇದ್ದರೆ ಸೂರ್ಯ ಬೆರಳು ಅವರು ಹಣವನ್ನು ಹೂಡಿಕೆ ಮಾಡಿ ಅಥವಾ ಹಣವನ್ನು ಯಾವುದಾದ್ರೂ ರೀತಿಯಲ್ಲಿ ಹೂಡಿಕೆ ಮಾಡಿ ಹೆಚ್ಚು ಲಾಭವನ್ನು ಗಳಿಸಿ ಅವರು ಶ್ರೀಮಂತರಾಗುತ್ತಾರೆ. ಅಂದರೆ ಅವರಿಗೆ ಹೂಡಿಕೆಯಲ್ಲಿ ಈ ಬೆರಳುಗಳು ಚೆನ್ನಾಗಿದ್ದರೆ ಅವರು ಹಣ ಹೂಡಿಕೆ ಮಾಡುವುದರಿಂದ ಯಾವುದಾದ್ರೂ ರೀತಿಯಲ್ಲಿ ಹೂಡಿಕೆ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಈಗ ನೋಡಿ, ಕಿರುಬೆರಳು ಅಥವಾ ಈ ಬುಧ ಬೆರಳಿದೆಯಲ್ಲ, ಇದು ನಿಮ್ಗೆ ಗೊತ್ತು. ಬುಧ ಬೆರಳು ತೆಳ್ಳಗೆ, ಹೆಚ್ಚು ದಪ್ಪವಿಲ್ಲದೆ ದೀರ್ಘವಾಗಿ. ಯಾಕಂದರೆ ಇದು ಸ್ವಲ್ಪ ಇಲ್ಲಿ ಕೆಳಗಿಂದ ಬಂದಿರುತ್ತೆ. ಎಲ್ಲ ಬೆರಳುಗಳು ಈ ಕಡೆ ಇಷ್ಟು ದೂರದಿಂದ ಇದು ಕೆಳಗಿಂದ ಬಂದಿರುತ್ತೆ ನೋಡಿ, ಸ್ವಲ್ಪ ಕೆಳಗಿಂದ ಬಂದಿರುತ್ತೆ. ಹಾಗಾಗಿ ಆ ಬೆರಳು
ಹಾಗೆ ಇರಬೇಕು. ಆ ಬೆರಳು ಹೆಚ್ಚು ಉದ್ದವಾಗಿದ್ದರೆ, ಉದ್ದ ಇಲ್ಲಿ ಇದಕ್ಕಿಂತ ಮೇಲೆ ಹೋಗಿದಂತೆ ಎರಡನೇ ಗಿಣ್ಣಿನ ಮೇಲೆ ಹೋಗಿದರೆ ಹೆಚ್ಚು ಉತ್ತಮ, ಎರಡನೇ ಗಿಣ್ಣಿನಿಂದ ಮೇಲೆ ಹೋಗಿದ್ದರೆ ಉತ್ತಮ, ಕೆಳಗಿದ್ದರೆ ಅಷ್ಟು ಉತ್ತಮವಲ್ಲ. ಆಗ ಅವರು ಕಮ್ಯುನಿಕೇಷನ್ ಸ್ಕಿಲ್ಲಿನಿಂದ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡು ಕಮ್ಯುನಿಕೇಷನ್ ಸ್ಕಿಲ್ಲಲ್ಲೇ ಅವರು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಅಥವಾ ಯಾವುದಾದ್ರೂ ವ್ಯವಹಾರ ಮಾಡಿಕೊಂಡು ಯಾವುದಾದ್ರೂ ಸ್ಕಿಲ್ಲನ್ನು ಬೆಳೆಸಿಕೊಂಡು ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ. ಅವರಿಗೆ ಆ ರೀತಿಯ ಲಕ್ ಬರುತ್ತದೆ. ಇನ್ನು ಗುರುಬೆರಳು, ಇದು ನೋಡಿ ಗುರುಬೆರಳು. ಈ ಗುರುಬೆರಳು ತಳ್ಳಿಗೆ ಉದ್ದವಾಗಿದ್ದರೆ ಗುರುಬೆರಳು ಅಥವಾ ಉಂಗುರ ಬೆರಳು ತೋರು ಬೆರಳು ಅಂತೀವಿ. ಆ ಬೆರಳು ತೋರು ಬೆರಳು ಆಧ್ಯಾತ್ಮಿಕ ಮತ್ತು ಪಾಂಡಿತ್ಯದಿಂದ ಧನ ಸಂಪಾದನೆ ಮಾಡ್ತಾರೆ. ಇವರು ಚೆನ್ನಾಗಿದ್ದರೆ, ಈ ಬೆರಳು ಚೆನ್ನಾಗಿದ್ದರೆ ಆಧ್ಯಾತ್ಮಿಕ ವಿಚಾರ, ದೇವರು, ದೇವಸ್ಥಾನ ಅಥವಾ ಆಧ್ಯಾತ್ಮಿಕ ವಿಚಾರಗಳು ಅದಕ್ಕೆ ಉಪನ್ಯಾಸ ನೀಡುವುದು, ಅದರ ಬಗ್ಗೆ ಮಾತನಾಡುವುದು, ಅದಕ್ಕಾಗಿ ಹೋರಾಡುವುದು, ಹಾಗೆ ಅವರು ಧನಾಭಿವೃದ್ಧಿಯನ್ನು ಮಾಡ್ತಾರೆ. ಅವರಿಗೆ ಅದರಲ್ಲಿ ಪಾಂಡಿತ್ಯ ಇರುತ್ತೆ, ಪಾಂಡಿತ್ಯಪೂರ್ಣವಾದಂತಹ ಮಾತುಗಳನ್ನು ಆಡುತ್ತಾರೆ. ಆ ರೀತಿ ಅವರು ಪಾಂಡಿತ್ಯದಿಂದ ಅವರು ಹೆಚ್ಚಿನ ಧನಲಾಭವನ್ನು ಬರುತ್ತಾರೆ. ಹಾಗೆಯೇ ಅವರು ನಾಯಕರೆನಿಸಿಕೊಳ್ಳುತ್ತಾರೆ. ಸಮಾಜದಲ್ಲಿ ನಾಯಕರಾಗಿ, ಅಂದರೆ ಸಮಾಜದ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಅವರು ಹೆಚ್ಚು ಲಾಭವನ್ನು ಪಡೆದು ಅವರು ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ. ಇನ್ನು ಅದೇ ರೀತಿ ಈಗ ಈ 4 ಬೆರಳುಗಳ ಬಗ್ಗೆ ಹೇಳಿದೆ. ಈಗ ನೋಡಿ, ಈಗ ಗುರು ಪರ್ವಗಳನ್ನು ನೋಡೋಣ. ಈ ಪರ್ವಗಳಲ್ಲಿ ನೋಡಿ, ಈ ಪರ್ವಗಳಲ್ಲಿ ಹೀಗೆ ಗೆರೆಗಳಿದ್ದರೆ, ಇದನ್ನು ಗುರುಪದ ಈ ರೇಖೆಗಳಿದ್ದರೆ ಸಿಂಪತಿ ಜಾಸ್ತಿ ಆಗಿರುತ್ತೆ, ಅವ್ರಿಗೆ ದಯಾಳುಗಳಾಗಿರುತ್ತಾರೆ, ಅವರು ಬೇರೆಯವರಿಗೆ ಸಹಾಯ ಮಾಡುತ್ತಾರೆ, ಸಲಹೆ ಸೂಚನೆಗಳಿಂದ ಜನಪ್ರಿಯರಾಗುತ್ತಾರೆ, ಸಲಹೆ ಸೂಚನೆಗಳಿಂದ ಅವರು ಜನಪ್ರಿಯರಾಗುತ್ತಾರೆ. ಹಲವಾರು ರೀತಿಯ ಹಣ ಸಂಪಾದನೆಯ ಮಾರ್ಗಗಳು ಇವರಿಗೆ ಇರುತ್ತದೆ. ಅಂದರೆ ಅವರು ಹಲವು ರೀತಿಯಲ್ಲಿ ಧನ ಸಂಪಾದನೆಯನ್ನು ಮಾಡುತ್ತಾರೆ ಎಂಬುದಾಗಿ ತಿಳ್ಕೋಬೇಕು. ಈಗ ಇಂತಹ ಸರಿ ಇರೋ ಹಣ ಸಂಪಾದನೆ ಮಾಡುತ್ತಾರೆ. ಈಗ ನೋಡಿ, ಅದೇ ರೀತಿ ನೋಡಿ, ಈಗ ಶನಿಪರ್ವ, ಇದು ಶನಿಪರ್ವ. ಈ ಶನಿಪರ್ವದಲ್ಲಿ ಈ ರೇಖೆ ನೋಡಿ, ಈ ರೇಖೆ, ಈ ಭಾಗ್ಯರೇಖೆ ಇಲ್ಲಿ ಬಂದು ಇಲ್ಲಿ ಎದ್ದು ಕಾಣುವಂಗಿದ್ದರೆ, ಯಾವುದೇ ಒಂದು ತೊಂದರೆ ಇಲ್ಲದೆ ಈ ಭಾಗ್ಯರೇಖೆ ಹೀಗೆ ಬಂದಿದ್ದರೆ ಅವರು ಹೆಚ್ಚು ಅದೃಷ್ಟವಂತರು. ಅವರಿಗೆ ಹಣಕಾಸಿನ ವಿಷಯದಲ್ಲಿ ಅವರು ಚೆನ್ನಾಗಿ ಹಣ ಸಂಪಾದನೆಯನ್ನು ಮಾಡುತ್ತಾರೆ. ತಮ್ಮಿಷ್ಟದಂತೆ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು, ತಮ್ಮಿಷ್ಟದಂತೆ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಅದಕ್ಕೆ ಈ ರೀತಿ ಇಲ್ಲೂ ಸಹ ಈ ರೇಖೆ ಕರೆಕ್ಟಾಗಿ ಬಂದಿದ್ದರೆ, ಇಲ್ಲಿ ಕದೆ ಎದ್ದು ಕಾಣುವಂತಿದ್ದರೆ ಅವರು ಮುಪ್ಪಿನಲ್ಲೂ ಸಹ ಹಣವನ್ನು ಸಂಪಾದನೆ ಮಾಡಿ ಹಣದಿಂದ ಅವರು ಸುಖವಾದ ಜೀವನವನ್ನು ನಡೆಸುತ್ತಾರೆ. ಮುಪ್ಪಿನಲ್ಲೂ ಅವರಿಗೆ ಹಣಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂಬುದನ್ನು ತಿಳ್ಕೋಬೇಕು. ಆದರೆ ಇವರು ಎಲ್ಲ ಸರಿಯಾದ ಹಾಗೆ ಈ ಸರಿಯಾದ ಭಾಗ್ಯರೇಖೆಯೂ ಇದ್ದರೆ ಅವರ ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ಕಾಣಲು ಸಾಧ್ಯ, ಹೆಚ್ಚಿನ ಧನ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ ಎಂಬುದನ್ನು ನಾವು ತಿಳ್ಕೋಬೇಕು. ಆದರೆ ಅವರಿಗೆ ಆಗಾಗ್ಗೆ ಸಮಸ್ಯೆಗಳು, ಆಗಾಗ್ಗೆ ಸರಿಯಾದ ಭಾಗ್ಯರೇಖೆ ಇಲ್ಲದೇ ಇದ್ದರೆ, ಅಂದರೆ ಸರಿಯಾದ ಈ ಭಾಗ್ಯರೇಖೆ ಕಟ್ಟಾಗಿದ್ದರೆ, ಅಲ್ಲಿ ಕಟ್ಟಾಗಿ ಬಂದಿರುತ್ತೆ. ಆಗ ಆ ಭಾಗ್ಯರೇಖೆ ಹಾಗೆ ಬಂದಿದ್ದರೆ ಅವರಿಗೆ ಆಗಾಗ್ಗೆ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಅವರು ಮಾಡ್ತಿರೋ ಕೆಲಸದಲ್ಲಿ ಸಮಸ್ಯೆಗಳಾಗಿರುತ್ತೆ, ಮನೆಯಲ್ಲಿ ಸಮಸ್ಯೆಗಳಾಗಿರುತ್ತೆ, ಹಣಕಾಸಿನ ತೊಂದರೆ ಇರುತ್ತದೆ. ಆದ್ದರಿಂದ ಈ ಭಾಗ್ಯರೇಖೆ ಚೆನ್ನಾಗಿದ್ದು, ಈ ರೇಖೆಯು ಚೆನ್ನಾಗಿದ್ದರೆ, ಅಂದರೆ ಈ ಪರ್ವವು ಚೆನ್ನಾಗಿದ್ದರೆ ಅವರು ಖಂಡಿತವಾಗಲೂ ಅದೃಷ್ಟವಂತರು, ತಮ್ಮ ಇಷ್ಟದಂತಹ ಕೆಲಸವನ್ನು ಮಾಡಿ ಜೀವನದಲ್ಲಿ ಮುನ್ನಡೆಯುತ್ತಾರೆ. ಇನ್ನು ಸೂರ್ಯಪರ್ವದಲ್ಲಿ ಚೆನ್ನಾಗಿದ್ದರೆ, ಸೂರ್ಯಪರ್ವ ಅಂತ ನಿಮಗೆ ಗೊತ್ತು, ಈ ಉಂಗುರ ಬೆರಳು ಅಥವಾ ಈ ಸೂರ್ಯಪರ್ವ ಕೆಲಸ ಮಾಡುತ್ತಾರೆ. ಅಂದರೆ ಇವರು ಬೇರೆಯವರಿಗಾಗಿ ಕೆಲಸ ಮಾಡುತ್ತಾರೆ. ಹಾಗೆಯೇ ಅವರು ಬೇರೆಯವರಿಂದ ಹೆಚ್ಚು ಒಳ್ಳೆಯ ವ್ಯಕ್ತಿಗಳಂತೆ ಅನಿಸಿಕೊಳ್ಳುತ್ತಾರೆ. ಕಲೆ, ಸಾಹಿತ್ಯ ಮುಂತಾದವುಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡು ಅವರು ಹೆಚ್ಚಿನ ಜನಮನ್ನಣೆ, ಕೀರ್ತಿಯನ್ನು ಪಡೆಯುವಂಥ ವ್ಯಕ್ತಿಯಾಗಿರುತ್ತಾರೆ ಎಂಬುದನ್ನು ತಿಳಿದ. ಅದಕ್ಕೆ ಒಂದೇ ಗೆರೆ ಇರುತ್ತೆ, ಒಂದೇ ಗೆರೆ ಇರಬೇಕು, ಒಂದೇ ಗೆರೆ ಇದ್ದರೆ ಹೆಚ್ಚು ಅನುಕೂಲಕರ. ಇನ್ನು ಇದು ಸಹ ಬುಧ ಪರ್ವ ಕಿರು ಬೆರಳಿನ ಕೆಳಗೆ ಅಥವಾ ಬುಧ ಬೆರಳಿನ ಕೆಳಗೆ ಇರುವುದೇ.
ಅಲ್ಲಿ ಅವರು ಆ ಬುಧಪರ್ವ ಚೆನ್ನಾಗಿದ್ದರೆ ಅವರು ತಮ್ಮ ಸ್ಕಿಲ್ಲಿನಿಂದ ತಮ್ಮ ವ್ಯವಹಾರ ಜ್ಞಾನದಿಂದ ತಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲಿನಿಂದ ಅವರು ತಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರ ಅಥವಾ ಉನ್ನತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಹೆಚ್ಚಿನ ಧನಲಾಭವನ್ನು ಪಡೆಯುತ್ತಾರೆ. ಉನ್ನತವಾದ ಕೆಲಸ ಮಾಡಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಇನ್ನು ನಾವು ಈ ರೇಖೆಗಳ ಬಗ್ಗೆ ನೋಡೋಣ. ಈ ರೇಖೆ ನೋಡಿ, ಹೃದಯ ರೇಖೆ ಹೀಗೆ ಬಂದು ಕೊನೆಗೆ ಹೀಗೆ ಎರಡಾಗಿ ವಿ ಆಕಾರವನ್ನು ಪಡೆದಿದ್ದರೆ, ಇಂತಹ ಬುಧ ಇದ್ದರೆ ಇದನ್ನು ವಿಷ್ಣು ಚಿಹ್ನೆ ಅಂತ ಹೇಳ್ತಾರೆ. ಈ ವಿಷ್ಣು ಚಿಹ್ನೆ, ಈ ವಿ ಬಂದರೆ ವಿಷ್ಣು ಚಿಹ್ನೆ ಅಂತ ಹೀಗಿದ್ದಾಗ ವಿಷ್ಣು ಚಿಹ್ನೆ ಅಂತಾರೆ. ಈ ವಿಷ್ಣು ಚಿಹ್ನೆಯನ್ನು ಇದ್ದರೆ ಅವರು ತುಂಬ ಅದೃಷ್ಟವಂತರು. ಉತ್ತಮವಾದ ಉದ್ಯೋಗವನ್ನು ಸೇರುತ್ತಾರೆ. ಅವರಿಗೆ ಒಳ್ಳೆಯ ಅವರಿಗೆ ಕಲ್ಪನಾ ಭಾಳ ಚೆನ್ನಾಗಿದೆ. ಎಮೋಷನಲ್ ಆಗಿರ್ತಾರೆ ಅವರು. ಮತ್ತು ಕೆಲವು ರೋಗದ ಸೂಚನೆಗಳು ಇರುತ್ತದೆ ಎಂಬುದು ಇವರ ಸೂಚನೆ. ಇದು ಕೆಲವು ರೋಗಗಳು ಬರುತ್ತೆ. ಈ ಗೆರೆಗಳು ಇದ್ದರೆ ಅಂದರೆ ರೋಗಗಳು ಬರೋದಕ್ಕೆ ಬೇರೆ ಚಿಹ್ನೆಗಳಿರುತ್ತೆ. ಹೀಗೆ ಕೆಳಗಡೆಗೆ ಹೀಗೆ ಇರುವಂತಹ ಅದು ರೋಗಗಳ ಚಿಹ್ನೆ. ಇದು ಮಾತ್ರ ಇದ್ದರೆ ಈ ರೇಖೆಗೆ ಈ ವಿ ಚಿಹ್ನೆ ಅಂದರೆ ಅದು ವಿಷ್ಣು ಚಿಹ್ನೆ ಅಂತಾರೆ. ಆ ಚಿಹ್ನೆ ಇದ್ದರೆ ತುಂಬ ಲಕ್ಕಿ, ತುಂಬ ಅದೃಷ್ಟವಂತರು ಎಂಬುದನ್ನು ಅದು ಮಾತ್ರ ಇದ್ದರೆ ಲಕ್ಕಿ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಈಗ ಹೇಳಿದಂತಹ ಕೆಲವು ವಿಚಾರಗಳಲ್ಲಿ ಒಂದೇ ಒಂದರಿಂದ ನಾವು ಅವರು ಲಕ್ಕಿ ಅಂತ ಪೂರ್ತಿ ಲಕ್ಕಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಇರುವಂತಹ ಪೂರಕವಾದಂತಹ ಬೇರೆ ರೇಖೆಗಳನ್ನು, ಬೇರೆ ಚಿಹ್ನೆಗಳನ್ನು ಗಮನಿಸಬೇಕು. ಆ ರೇಖೆಗಳೆಲ್ಲವೂ ಚೆನ್ನಾಗಿದ್ದಾಗ, ಇದರಲ್ಲಿ ಬೇರೆ ಯಾವುದು ಇಂತಹ ರೇಖೆಗಳು ಇಲ್ಲದೇ ಇದ್ದಾಗ ಅವರು ಅದೃಷ್ಟವಂತರೆನಿಸಿಕೊಳ್ಳುತ್ತಾರೆ. ಅಂದರೆ ಎಮೋಷನಲ್ ಆಗಿರ್ತಾರೆ. ಹೃದಯ ರೇಖೆ ಅಂದರೆ ಎಮೋಷನಲ್, ಗೊತ್ತಾಯ್ತಲ್ಲ? ಅದು ಹೃದಯ ರೇಖೆ ನಿಮ್ಮ ಭಾವನೆಗಳನ್ನು ತಿಳಿಸುತ್ತದೆ. ಜ್ಞಾನರೇಖೆ, ಈ ಜ್ಞಾನರೇಖೆ ನೋಡಿ ಹೀಗಿದ್ದಾಗ, ಜ್ಞಾನರೇಖೆ ಕೊನೆಯಲ್ಲಿ ಹೀಗಿದ್ದಾಗ, ಜ್ಞಾನರೇಖೆ ನಿಮ್ಗೆ ಗೊತ್ತು, ಇದು ಜ್ಞಾನರೇಖೆ ಹೀಗಿದ್ದಾಗ ಅವರಿಗೆ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತದೆ. ಅವರು ಕಲ್ಪನೆಯನ್ನು ಮಾಡುತ್ತಾ ಏನಾದರೂ ಕಲ್ಪನೆಯಿಂದಲೇ ಅವರು ದುಡಿಮೆ ಕಾಣುವರು. ಅಂದರೆ ಅವರು ಓವರ್ ಥಿಂಕಿಂಗ್ ಮಾಡ್ತಾರೆ. ಇವರು ಹೀಗಿದ್ದಾಗ ಓವರ್ ಥಿಂಕಿಂಗ್ ಮಾಡಿ ಅವರು ಜೀವನದಲ್ಲಿ ತಮ್ಮ ಕಲ್ಪನೆ ಕವಿಯಾಗಿರ್ಬೋದು ಅಥವಾ ಸಾಹಿತಿ ಆಗಿರ್ಬೋದು ಅಥವಾ ಇನ್ಯಾತರೆ ಲೇಖಕನಾಗಿರ್ಬೋದು, ಅಂತಹ ರೀತಿಯಲ್ಲಿ ಓವರ್ ಥಿಂಕಿಂಗ್ ಮಾಡ್ತಾರೆ. ಕಲ್ಪನೆಗಳ ಬರೆಯುವುದು ಅವರ ಮುಖ್ಯ ಕಾಯಕವಾಗಬಹುದು. ಅವರು ಬರವಣಿಗೆಯಲ್ಲೇ ಅವರ ಜೀವನದಲ್ಲಿ ಅವರು ಅಭಿವೃದ್ಧಿಯನ್ನು ಕಾಣುತ್ತಾರೆ ಎಂಬುದು ಈ ರೇಖೆಯ ಇಲ್ಲಿ ಕೊನೆಯಲ್ಲಿ ಈ ಆಕಾರವನ್ನು ಪಡೆದಿದ್ದಾರೆ. ಕಲ್ಪನೆ ಎಲ್ಲವೂ. ಇನ್ನು ಇದು ನಮ್ಮ ಆಯುಷ ರೇಖೆ. ಆಯುಷ ರೇಖೆಯಲ್ಲಿ ಹೀಗಿದ್ದರೆ ಕೊನೆಗೆ ಇದು ಹಿಂದೆ ನಾನು ಹೇಳಿದ್ದೇನೆ, ಇದು ಮೀನಿನ ಚಿಹ್ನೆ, ಕೊನೆಯಲ್ಲಿ ಮೀನಿನ ಚಿಹ್ನೆ. ಆದರೆ ಈ ರೇಖೆ ಹೀಗಿದ್ದಾಗ ಅವರು ಪ್ರವಾಸಕ್ಕೆ ವಿದೇಶಕ್ಕೂ ಹೋಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತೆ. ಕೊನೆಯಲ್ಲಿ ಹೀಗಿದ್ದಾಗ ಈ ಫಿಶಿನ ಚಿಹ್ನೆ ಇದ್ದರೆ, ಅಂದರೆ ಮೀನಿನ ಚಿಹ್ನೆ ಇದ್ದರೆ ಆಕಸ್ಮಿಕ ಧನ ಲಾಭ. ಅವರು ಯಾವುದೇ ಒಂದು ಹೂಡಿಕೆಯನ್ನು ಮಾಡಿದ್ದರೆ, ಹಣವನ್ನು ಹೂಡಿಕೆ ಮಾಡಿ ಅವರು ಹೆಚ್ಚಿನ ಲಾಭವನ್ನು ಗಳಿಸಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅವರಿಗೆ ಯಾವುದೇ ಕಾಲದಲ್ಲಾದರೂ ಹಣವೊಂದು ಸೇರುವಂತಹ ಸಾಧ್ಯತೆ ಇರುತ್ತದೆ. ಅಂದರೆ ಅವರು ಜೀವನದಲ್ಲಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ಸ್ಥಿತಿ ಇದು ವಿದೇಶಕ್ಕೂ ಹೋಗುವಂತಹ ಒಂದು ಸ್ಥಿತಿಯನ್ನು ಕಾಣಿಸುತ್ತೆ. ಈ ಫಿಶಿನ ಚಿಹ್ನೆ ಅಂದರೆ ಈ ಮೀನಿನ ಚಿಹ್ನೆ ಅವರಿಗೆ ಧನಲಾಭವನ್ನು ಸೂಚಿಸುತ್ತದೆ. ಯಾವಾಗಲಾದರೂ ಅವರಿಗೆ ಹೆಚ್ಚಿನ ಧನಲಾಭ ಒಟ್ಟಿಗೆ ಸಿಗಬಹುದು. ಇನ್ನು ನಾವು ಈ ಶುಕ್ರಪರ್ವ ಇದು ಉಬ್ಬಿದಂತಿದ್ದರೆ ಇದೇ ಶುಕ್ರಪರ್ವ. ಈ ಶುಕ್ರಪರ್ವದಲ್ಲಿ ಇದು ಉಬ್ಬಿದಂತಿರಬೇಕು. ಇದರ ಮೇಲೆ ಈ ಥರ ಗೆರೆಗಳಿದ್ದರೆ ಅದು ಒಳ್ಳೆಯದಲ್ಲ. ಅದು ವರೀಸ್ ಅಂದರೆ ಯಾವಾಗಲೂ ಚಿಂತೆ, ಯಾವುದಾದ್ರೂ ಟೆನ್ಷನ್ ವಿಚಾರಗಳು ಅವರಲ್ಲಿ ಇರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಈ ಥರ ಗೆರೆಗಳಿದ್ದರೆ ಅದನ್ನು ತಿಳಿಸುತ್ತದೆ.
ವರೀಸ್ ಅಂತ ತಿಳಿಯುತ್ತದೆ. ಇನ್ನು ಚಂದ್ರಪರ್ವವನ್ನು ನೋಡೋದಾದರೆ, ಚಂದ್ರಪರ್ವ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತರುವಂತಹ, ಒಂದು ಯಾವಾಗಲೂ ಕಾಮ್ ಅಂದರೆ ಶಾಂತವಾಗಿರುವಂತಹ, ಪೀಸ್ಫುಲ್ ಆಗಿರುವಂತಹ ಅಂದರೆ ಶಾಂತವಾಗಿರುವಂತಹದನ್ನು ಸೂಚಿಸುತ್ತದೆ. ಹಾಗೆ ಈ ರೇಖೆ, ಈಗ ಒಂದು ರೇಖೆ ಇಲ್ಲಿ ಬಂದಿದ್ದರೆ ಅವರು ವಿದೇಶಕ್ಕೆ ಹೋಗಿ ನೆಲೆಸಿ ವಿದೇಶದಲ್ಲಿ ಹೆಚ್ಚಿನ ಧನಲಾಭವನ್ನು, ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬ ಸೂಚನೆ. ಈಗ ನಾನು ಹೇಳಿದ್ದು ನಿಮ್ಮ ಜೀವನದಲ್ಲಿ ಬರಬಹುದಾದ, ನಿಮ್ಮ ಹಸ್ತವನ್ನು ನೋಡಿ ತಿಳಿಯಬಹುದಾದ ನಿಮ್ಮ ಅದೃಷ್ಟದ ಬಗ್ಗೆ ಕೆಲವೊಂದು ವಿಚಾರಗಳು. ಕೆಲವರಿಗೆ ನನ್ನ ಹಸ್ತ ಸರಿಯಾಗಿದೆ, ಹಸ್ತದಲ್ಲಿ ರೇಖೆಗಳಿದೆ, ಯಾಕಾಗಲ್ಲ ಎಂಬುದು ಚಿಂತೆ ಇರುತ್ತದೆ. ಆದರೆ ನಿಮ್ಮ ರೇಖೆಗಳನ್ನು ತಿಳಿಯಬೇಕು, ನೋಡ್ಕೊಂಡು ತಿಳಿಬೇಕು. ಅದರಲ್ಲಿರುವ ಯಾವ ದೋಷ ಫಲದ ಯಾವುದಿದೆ ಎಂಬುದನ್ನು ತಿಳ್ಕೊಂಡಾಗ ಮಾತ್ರ ಯಾಕೆ ನಿಮಗೆ ಅದೃಷ್ಟ ಒಲಿದು ಬರುತ್ತಿಲ್ಲ. ನಿಮ್ಮ ಹಸ್ತದ ರೂಪವಾಗಿರ್ಬೋದು, ಅಥವಾ ನಿಮ್ಮ ಬೆರಳುಗಳ ಬದಲಾವಣೆ ಆಗಿರ್ಬೋದು, ಅಥವಾ ದೋಷ ಫಲದ ಯಾವುದಾದರೂ ಚಿಹ್ನೆ ಆಗಿರ್ಬೋದು. ಅದರಿಂದಾಗಿ ಇಂತಹ ಚಿಹ್ನೆಗಳಿದ್ದರೂ ನಿಮಗೆ ಫಲಗಳು ದೊರೆಯದೇ ಹೋಗಬಹುದು ಎಂಬುದನ್ನು ಮರೆಯಬಾರದು. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಹಕರಿಸಿ. ಹಾಗೆ ಇನ್ನೂ ನೀವು ManiyatTimes ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ManiyatTimes ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಬೇಕಾದನ್ನು ಅಳವಡಿಸಿಕೊಳ್ಳಬಹುದು. ನಿಮಗೆ ಭವಿಷ್ಯ ತಿಳಿಯುವಂಥ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನೀವು ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಲಾಗುತ್ತದೆ. ನೀವು ಅದರಂತೆ ನಡೆದುಕೊಂಡರೆ ನಿಮ್ಮ ಭವಿಷ್ಯ ತಿಳಿಯಲು ನಿಮಗೆ ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.